ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಕಲಬುರಗಿಯಲ್ಲಿ ನಿನ್ನೆ ನಡೆದ ಬಿಜೆಪಿ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಮತ್ತು ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ಶ್ರೀ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಬಿಜೆಪಿ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಡಾಕ್ಟರ್ ಉಮೇಶ್ ಜಾಧವ್ ಮತಯಾಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕಲಬುರಗಿ ಮಾಜಿ ಸಚಿವ ಖಮರುಲ್ ಇಸ್ಲಾಂ ಅವರ ಬೆಂಬಲಿಗ ಬಲಗೈ ಬಂಟ ಎಂದೇ ಗುರುತಿಸಿಕೊಂಡಿದ್ದ ಜಬ್ಬರ್ ಸಗರ್ ಅವರು ಕಾಂಗ್ರೆಸ್ ತೊರೆದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾದರು. ಶಾಸಕರಾದ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರು, ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್, ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರುಗಳು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದು ಗುಲ್ಬರ್ಗಾದಿಂದ ಮಿರ್ಜಾ ಸರ್ಫರಾಜ್ ರವರ ವರದಿ. ಇಪ್ಪತ್ಮೂರನೇ ತಾರೀಕು ಏಪ್ರಿಲ್ ತಿಂಗಳು ವೋಟ್ ಹಾಕೋ ದಿವಸ 23ನೇ ತಾರೀಕು ಸೀರಿಯಲ್ ನಂಬರ್ 1 ಡಾಕ್ಟರ್ ಉಮೇಶ್ ಜಾಧವ್ ಕಮಲದಲ್ಲಿ ವೋಟ್ ಹಾಕಿ ಹೋಗ್ಬೇಕಂತೆ ನಿಮಗೆಲ್ಲರಿಗೆ ಶಾಸನ ಬಂಧುಗಳೇ, ನಾನು 24 ತಾಸು ನಿಮ್ಮ ಸೇವೆಯಲ್ಲಿರ್ತೀನಿ. ನಿಮ್ಮ 7 ದಿವಸ ಟೈಮ್ ನನಗೆ ಕೊಡಿ. ನನ್ನ ಜೀವನ ಪರ್ಯಂತ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತು ನಾನು ನಿಮಗೆ ಕೈ ಜೋಡಿಸಿ ನನಗೆ ನ್ಯಾಯ ಕೊಡೋದು ಕೇಳ್ತಾ ಇದ್ದೀನಿ. ಎಲ್ಲ ಗೌಡ್ರಿಗೆ ನಿಮಗೆ ಕೈ ಜೋಡಿಸಿ ನನಗೆ ನ್ಯಾಯ ಕೊಡ್ರಿ. ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಜೋಡಿಗೆ ತಗೊಂಡು ನನಗೆ ಗೆಲ್ಲಿಸೋಕೆ ಕೇಳ್ತಾ ಇದ್ದೀನಿ. ಇವತ್ತು ನನ್ನ MLA ಸೀಟ್ ಬಿಟ್ಟು ಬೋರ್ಡ್ ಚೇರ್ಮನ್ ಬಿಟ್ಟು ನಮಗೆ ಕಾಂಗ್ರೆಸ್ ಅವರು ಹೇಳಿದ್ರು ನೀವು ಏನ್ ಬೇಡ ಕೊಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಬಿಟ್ಟು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಾನು ಅದಕ್ಕೆ ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ. 23ನೇ ತಾರೀಕು ಏಪ್ರಿಲ್ ತಿಂಗಳು ವೋಟ್ ಹಾಕೋ ದಿವಸ 23ನೇ ತಾರೀಕು ಸೀರಿಯಲ್ ನಂಬರ್ 1 ಡಾಕ್ಟರ್ ಉಮೇಶ್ ಜಾಧವ್ कमलದಲ್ಲಿ वोट हाकि निमगेल्लरिगे शासन। अगर क्या बोलो क्या है, सेकुलर नहीं है जो समझ रहे हैं। जो कांग्रेस के जो लोग खाली अफवाह उठाए कि भाई सेकुलर है वो बीजेपी बिल्कुल क्या है ऐसा है वो है बोलते हैं, पर वो नहीं है। अभी मैं अंदर जाके मैं बीजेपी में ज्वाइन होकर बहुत सी चीज़ कामा करने हमारे लीडरों को बोल के हम जो भी प्रॉब्लम्स हमारे मैरिटीज़ के हमारे सब के प्रॉब्लम्स है हम उसको सॉल्व करने काम उसके लिए फसाद है इसलिए हम और हम रोकने की कोशिश करेंगे। हमारे सीनियर लीडर्स हम ज़्यादा है सब लोगों को लेके हम सब माइनॉरिटीज़ को लेके चलेंगे। और आज क्या है माइनॉरिटीज़ मैं ये आने के बाद क्या है हज़ारों से जुड़ते जा रहे हैं और कईयों मुझे फ़ोन है मुबारक साहब बोल रहे हैं। और हमारे ये पूरे हमारे महिला मोर्चा है और पूरे का हमारे मुसलमान के भाई लोग हैं अभी जो पूरे लोग मेरे साथ में आए ज्वाइनिंग का प्रोग्राम के लिए मेरे को सपोर्ट करने के लिए आए हैं। बस मैं यही कहना चाहता हूँ कि भाई सबको लेके चलना है। जो कांग्रेस के लोग जो भाई लोग वो सबको लेके चलेंगे, उनका ये नहीं है। उस वजह से मैं ज्वाइनिंग होने जा रहा हूँ बस। ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.